ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ಇಲ್ಲಿ ಅವನು ಏನು ಮಾಡ್ತೇನೆ ಅಂತ ನೋಡ್ತಾ ಇದ್ದೀರಾ ನೋಡಿ, ಅಲ್ಲವನು ಗಿಡ ಕೀಳ್ತಾ ಇದ್ದಾನೆ. ಏನಕ್ಕೆ ಅಂತಂದರೆ ನಾವು ಬೆಂಗಳೂರು ಮನೆಗೆ ಶಿಫ್ಟ್ ಆಗಿದ್ದೀವಲ್ವ, ಅಲ್ಲಿ ಸ್ವಲ್ಪ ಗಿಡಗಳನ್ನ ಬೆಳೆಸೋಣ ಅಂತ ನಾವು ಇವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ. ಸೊ ಅಜ್ಜಿ ಮನೆಗೆ ಬಂದಾಗ ಆ್ಯಕ್ಚುಲಿ ಚಿಕ್ಕದಾಗಿ ಮಳೆ ಹನಿ ಬೀಳ್ತಾಯಿತ್ತು, ಸೋನೆ. ಸೊ ಅದರಲ್ಲೇ ಇಲ್ಲ ನಾವು ಬೇಕೇ ಬೇಕು ಗಿಡ, ಏನಕ್ಕಂತ ಸಂಜೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಗಿಡ ಕಿತ್ಕೊಳ್ಳೋಕ್ಕೆ ಬಂದಿದ್ವಿ. ಇಲ್ಲಿ ಅಜ್ಜಿ ಕೂಡ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಕೆಲವು ರೋಸ್ ಗಿಡಗಳನ್ನ ಕಿತ್ಕೊಳ್ಳೋಕ್ಕೆ. ಸೊ ರೋಸ್ ಗಿಡಗಳನ್ನೆಲ್ಲ ಕಿತ್ಕೊಂಡು ನಾವು ನಮ್ಗೆ ಯಾವ್ಯಾವ ಗಿಡಗಳು ಬೇಕು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಗಿಡಗಳನ್ನೂ ಕಟ್ ಮಾಡಿಕೊಂಡು ಅದ್ರ ಕಟ್ಟಿಂಗ್ಸ್ನ ಬೆಂಗಳೂರಲ್ಲಿ ಹಾಕೋಣ ಅಂತ ತೊಗೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ರೋಸ್ ಸಿಕ್ತು ಅಂತ ಅಜ್ಜಿ ನನಗೆ ರೋಸ್ ಕೊಟ್ಟರು. ಅದಾದಮೇಲಿಂದ ಅಜ್ಜಿ ಬಂದು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಯಾಕಂದರೆ ಇದನ್ನು ನಾವು ಬೆಂಗಳೂರಿಗೆ ತೊಗೊಂಡು ಹೋಗೋದ್ರಿಂದ ಇದರಲ್ಲಿ ಮಾಯ್ಶ್ಚರ್ ಮತ್ತು ರೂಟ್ಸ್ ಎಲ್ಲ ಸ್ವಲ್ಪ ತೇವಾಂಶ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಅಜ್ಜಿ ಒಂದು ಪ್ಯಾಕೆಟ್ಗೆ ಮಣ್ಣು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರೊಳಗಡೆ ಬೇರಿರೋ ಗಿಡಗಳನ್ನೆಲ್ಲ ಹಾಕಿಬಿಟ್ಟು ನಮಗೆ ಪ್ಯಾಕ್ ಮಾಡಿ ನೀಟಾಗಿ ಕೊಟ್ಟರು. ನೋಡೋಣ ಹೆಂಗೆ ಆಗ್ತೀಯಾ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಯಾರಾದ್ರೂ ಒಬ್ರು ಮಾತಾಡಿದ್ರೆ ಏನಾದರೂ ಕೇಳಿಸ್ಕೊಬೋದಪ್ಪ. ಹೇಳೀಗ ಏನು ಮಾಡ್ತೇನೆ? ಹಂಗೆ ನುಲಿದ್ರೆ ಕಿತ್ತೋಗುತ್ತೆ ಕಣ. ಕೇಳ್ಬೇಕು ತಾನೆ, ಕೊಡ್ತೀವಿ. ಕೊಡು ಬಂಗಾರಿ, ಸಿಸರ್ ಅಂತ ಕೊಡು. ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಗೊಂಬೆ ಇಲ್ಲಿ ಸ್ವಲ್ಪ ನಾಟಕ ಮಾಡ್ತಾ ಇದ್ದಾಳೆ. ಇಲ್ಲಿ ಹಿಡ್ಕೊಕೊಂಬೆ ಸುಮ್ಮನೆ ಎಷ್ಟು ಮಾತಾಡ್ತೀನಿ. ಅಯ್ಯೋ ದೇವ್ರೆ. ಸರ್ರ ಅಂತ ಸೊ ಗಿಡ ಏನೋ ತೊಗೊಂಡೋಗ್ಬಿಟ್ವಿ ಬೆಂಗಳೂರಿಗೆ. ಆದರೆ ಅದನ್ನ ನೆಡೋಕ್ಕೆ ಬೇಕಾಗಿದ್ದಿದ್ದು ಮಣ್ಣು, ಆ ಮಣ್ಣು ಹೊಂಚತೆ ಒಂದು ದೊಡ್ಡ ಕೆಲಸ ಆಗೋಗಿತ್ತು. ಸೊ ಯುವರಾಜ್ ಅವ್ರ ಊರಲ್ಲಿ ಮಣ್ಣೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಕೆಂಪಗಿರೋ ಮಣ್ಣು, ಚೆನ್ನಾಗಿ ಮೆತ್ತಗಿರೋ ಮಣ್ಣು. ಆ್ಯಂಡ್ ಮೈಸೂರಲ್ಲೂ ಅಷ್ಟೇ ನಮ್ಮನೆ ಸುತ್ತಮುತ್ತ ಎಲ್ಲ ಚೆನ್ನಾಗಿರೋ ಮಣ್ಣೆ ಸಿಗುತ್ತೆ. ಆದರೆ ಬೆಂಗಳೂರಿಗೆ ಹೋಗಿದ್ದಾಗ ಅಲ್ಲಿ ನಮ್ಮನೆ ಸುತ್ತಮುತ್ತ ನಾವು ಮಾಡಿದ್ದ ಮನೆ ಸುತ್ತಮುತ್ತ ಎಲ್ಲೂ ಚೆನ್ನಾಗಿರೋ ಮಣ್ಣೇ ಇರಲಿಲ್ಲ. ಅಲ್ಲೆಲ್ಲ ಫುಲ್ ಪ್ಲಾಸ್ಟಿಕ್ ಮಿಕ್ಸ್ ಆಗಿದ್ದಿದ್ದು ಮಣ್ಣಿದ್ದಿದ್ದು. ಆದರೂ ಒಂದು 2 ದಿನ ನಾವು ಬರೀ ಮಣ್ಣು ಹುಡ್ಕೋಕ್ಕೆ ಆಯಿತು. 2 ದಿನ ಮಣ್ಣಿಗೋಸ್ಕರ ನಾವು ಆ ಕಡೆ ಈ ರೋಡು ಈ ಕಡೆ ರೋಡು ಎಲ್ಲ ಹುಡುಕಿ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಮನೆ ಕಟ್ಟಿಸ್ತಾಯಿದ್ರು. ಅಲ್ಲಿ ಪಾಯದ ಮಣ್ಣು ತೆಗೆದಿದ್ರು. ಸೊ ಆ ಪಾಯದ ಮಣ್ಣನ್ನ ತೊಗೊಂಡು ಬಂದ್ವಿ. ಸೊ ಹುಡ್ಕಿದ ತಕ್ಕಂಗೂ ಚೆನ್ನಾಗಿರೋ ಮಣ್ಣು ಸಿಕ್ತು ನಮಗೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಅದು ಇದು ಅನ್ನೋ ಕಲ್ಲು ಏನೂ ಇರಲಿಲ್ಲ, ಚೆನ್ನಾಗಿತ್ತು ಮಣ್ಣು. ಅದಕ್ಕೆ ನಾವು ಸ್ವಲ್ಪ ಕಾಂಪೋಸ್ಟ್ನ ಮಿಕ್ಸ್ ಮಾಡಿಬಿಟ್ಟು ಈ ಥರ ಬ್ಲ್ಯಾಕ್ ಕಲರ್ದು ಗ್ರೋ ಬ್ಯಾಗ್ಸ್ ಇರುತ್ತಲ್ಲ, ಆ ಬ್ಲ್ಯಾಕ್ ಕಲರ್ದು ಗ್ರೋ ಬ್ಯಾಗ್ಸ್ ತಂದು ಹಾಕಿದ್ವಿ. ಬಟ್ ಅದು ಸ್ವಲ್ಪ ಶಾರ್ಟೇಜ್ ಆಗಿತ್ತು. ನಾವು ಒಂದು 3-4 ಅಷ್ಟು ತಂದಿದ್ದು ಗ್ರೋ ಬ್ಯಾಗ್ಸು. ಅದಕ್ಕೆ ಏನು ಮಾಡಿದ್ವಿ, ಮತ್ತು ಇವಾಗ ಗಿಡಗಳು ಹೆಂಗಿದ್ರು ತಂದುಬಿಟ್ಟಿದ್ದೀವಿ, ಅದನ್ನು ಹಾಗೆ ಇಟ್ಟರೆ ಹಾಳಾಗಿಬಿಡುತ್ತೆ ಗಿಡ ಅಂತ ಹೇಳಿ ರೇಷನ್ ತಂದಿದ್ವಲ್ಲ ಅದ್ರದ್ದು ಕವರಲ್ಲಿ ಹಾಕಿರೋಣ ಸದ್ಯಕ್ಕೆ. ಆಮೇಲೆ ಊರಿಗೆ ಹೋದಾಗ ಅಥವಾ ಆ ಕಡೆ ಎಲ್ಲಾದರೂ ಹೋದಾಗ ತೊಗೊಂಬರೋಣ ಅಂತ ಅಂದ್ಬಿಟ್ಟು ರೇಷನ್ ಕವರ್ಸ್ಗಳಿಗೆ ಹಾಕಿದ್ವಿ. ಸೊ ನಮ್ಮನೆ ಬ್ಯಾಲ್ಕನಿಯಲ್ಲಿ ಇಷ್ಟು ಸ್ಪೇಸ್ ಇತ್ತು, ಸಾಕಷ್ಟು ಗಿಡಗಳನ್ನ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಫಸ್ಟ್ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಸ್ವಲ್ಪನೇ ಗಿಡಗಳನ್ನ ಕಟಿಂಗ್ಸ್ ತೊಗೊಂಡು ಬಂದಿದ್ವಿ. ಆ್ಯಂಡ್ ಈ ಮಣ್ಣು ಎಷ್ಟು ಒಣಗೋಗಿತ್ತು ಅಂತಂದರೆ ನಾವು ನೀರು ಹಾಕ್ತಾಯಿದ್ರೆ ಹೊಗೆ ಥರ ಧೂಳು ಎದಳ್ತಿತ್ತು, ಅಷ್ಟು ಒಣಗೋಗಿತ್ತು. ಅದಕ್ಕೆ ನಾವು ಹೇಗಿದ್ರು ಗಿಡ ಇವಾಗ ಸದ್ಯಕ್ಕೆ ಪ್ಯಾಕೆಟಲ್ಲಿ ನೀರಲ್ಲಿ ಚೆನ್ನಾಗಿದೆ. ಫಸ್ಟು ಈ ಗ್ರೋ ಬ್ಯಾಗಲ್ಲಿರೋ ಮಣ್ಣಿಗೆ ಸ್ವಲ್ಪ ನೀರು ಕುಡಿಸೋಣ. ಮಧ್ಯಾಹ್ನ ಹೇಗಿದ್ರು ಆಗೋಗಿದೆ, ತಡಿ ಮಧ್ಯಾಹ್ನ ಹಾಕಬಾರ್ದು, ಒಂದು ಗಿಡಗಳು ಮಧ್ಯಾಹ್ನ ಹಾಕಿದ್ರೆ ಅದಕ್ಕೆ ಸುಸ್ತಾಗ್ಬಿಡುತ್ತೆ, ಸಂಜೆ ಹಾಕೋಣ ಅಂತ ಹೇಳಿ ಇವಾಗ ಫಸ್ಟು ಈ ಮಣ್ಣಿನ ಪ್ಯಾಕೆಟ್ಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ನೀರು ಕುಡಿಸಿ ಸಂಜೆ ಹಾಕೋಣ ಅಂತ ಅಂದ್ಬಿಟ್ಟು ಸಂಜೆ ಎತ್ಕೊಂಡ್ವಿ. ಸೊ ಇವಾಗ ನಾವು ಮೈಸೂರಿಂದ ಹೇಗೆ ಪ್ಯಾಕ್ ಮಾಡಿ ಇಂಟ್ಯಾಕ್ಟಾಗಿ ತೊಗೊಂಡೋಗಿದ್ವು ಹಾಗೆ ಇತ್ತು. ಸೊ ಅಜ್ಜಿ ನಮಗೆ ಆ ಮಣ್ಣು ಮತ್ತು ನೀರು ಹಾಕಿ ಕೊಟ್ಟಿದ್ದರಿಂದ ಗಿಡಗಳೆಲ್ಲ ಹಾಗೆ ಫ್ರೆಶ್ ಆಗಿತ್ತು. ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ ಆ ಗಿಡಗಳಲ್ಲಿ ಮೊಗ್ಗೇನಿತ್ತು ಮತ್ತು ಹೂ ಏನಿತ್ತು ಅದೆಲ್ಲ ಆಲ್ರೆಡಿ ಅದರಲ್ಲೇ ಅರಳಿಬಿಟ್ಟಿತ್ತು.
ಎಲೆಗಳು ಒಂದು ಬಾಡ್ದಂಗೆ ಆಗಿರಲಿಲ್ಲ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ರೋಸ್ ಇತ್ತು, ಅದು ರೋಸು ಅರಳಿ ಅಲ್ಲೇ ಒಣಗೋಗಿದೆ. ಯಾಕಂದರೆ ನಾವು ಇದನ್ನು ಮೈಸೂರಿಂದ ಹೊಸೂರಿಗೆ ತೊಗೊಂಡೋಗಿ ಹೊಸೂರಿಂದ ಬೆಂಗಳೂರಿಗೆ ತೊಗೊಳ್ಳೋ ತನಕ ಪಾಪ ತುಂಬ ಸುಸ್ತಾಗ್ಬಿಟ್ಟಿತ್ತು ಗಿಡಗಳಿಗೆ. ಆದರೆ ಅದು ಆಯಾಸ ಒಂಚೂರು ಕಾಣಿಸ್ತಾ ಇಲ್ಲ. ಸೊ ನಾವು ಈ ಥರ ಮಣ್ಣೊಳಗಡೆ ನೀರು ಹಾಕಿ ಗಿಡಗಳನ್ನೆಲ್ಲ ಅದರೊಳಗಡೆ ಇಟ್ಕೊಂಡು ಬಂದಿದ್ದು ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಏನಕ್ಕಂದರೆ ಫ್ರೆಶ್ ಆಗಿತ್ತು ಗಿಡ. ಸೊ ನೀವು ಕೂಡ ಏನಾದರೂ ಒಂದು ಊರಿಂದ ಇನ್ನೊಂದು ಊರಿಗೆ ಏನಾದರೂ ಗಿಡಗಳು ತೊಗೊಂಡು ಹೋಗಬೇಕು ಅಂತ ಅಂದರೆ ಸೊ ಹೇಗಪ್ಪ ತೊಗೊಂಡೋಗೋದು ಅಂತ ಅಂದ್ಕೊಳ್ದೆ, ನೀವು ಈ ಟಿಪ್ನ ಟ್ರೈ ಮಾಡಿ ಹೇಗೆ ವರ್ಕ್ ಆಯಿತು ಅಂತ ನನಗೆ ಹೇಳಿ. ಸೊ ಎಲ್ಲ ಗಿಡಗಳಿಗೂ ಇವಾಗ ಪ್ಲ್ಯಾಂಟ್ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಅಲೋವೆರಾ ತಂದಿದ್ವಿ ಊರಿಂದನೇ. ಅಲೋವೆರಾಗೆ ರೂಟ್ನ ಡಿಪ್ ಮಾಡಿಬಿಟ್ಟು ಅದನ್ನು ನೆಟ್ವಿ. ಸೊ ಎಲ್ಲ ನೀಟಾಗಿ ಗಿಡಗಳೆಲ್ಲ ನೆಟ್ಟಾದ್ಮೇಲಿಂದ ಗಾರ್ಡನ್ ಸ್ವಲ್ಪ ಚೆನ್ನಾಗಿ ಫ್ರೆಶಾಗಿ ಕಾಣಿಸ್ತಿತ್ತು. ಸೊ ಸದ್ಯಕ್ಕೆ ಹೀಗೆ ಕಾಣಿಸ್ತಿದೆ ಗಾರ್ಡನ್ನು. ಸ್ವಲ್ಪ ದಿನ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಅಪ್ಡೇಟ್ ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಂತ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.